ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ತಿಮ್ಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರಬೇಕು ಈಗ ಅಂತ ಹೇಳಿದ್ರೆ SIT ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದು ಕಡೆ ವಿಷಯಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂಥ ವಿಷಯದ ಬಗ್ಗೆ ಇವರು SIT ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದರ ಮೇಲೆ ಸಹ ಒಂದು SITಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ ಅಷ್ಟೇ. ಆದರೆ SIT ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನು ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು CM DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂಥ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಷಡ್ಯಂತ್ರ ಹಾಗಾದರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್ದು. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವುದು 13 ಏನು ಅನೇಕ ಶವಗಳಿದ್ದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯಿತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್, ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ತಿಮ್ಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರಬೇಕು ಈಗ ಅಂತ ಹೇಳಿದ್ರೆ SIT ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದು ಕಡೆ ವಿಷಯಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂಥ ವಿಷಯದ ಬಗ್ಗೆ ಇವರು SIT ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದರ ಮೇಲೆ ಸಹ ಒಂದು SITಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ ಅಷ್ಟೇ. ಆದರೆ SIT ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನು ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು CM DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂಥ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಷಡ್ಯಂತ್ರ ಹಾಗಾದರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್ದು. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವುದು 13 ಏನು ಅನೇಕ ಶವಗಳಿದ್ದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯಿತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್, ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ತಿಮ್ಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರಬೇಕು ಈಗ ಅಂತ ಹೇಳಿದ್ರೆ SIT ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದು ಕಡೆ ವಿಷಯಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂಥ ವಿಷಯದ ಬಗ್ಗೆ ಇವರು SIT ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಅದರ ಮೇಲೆ ಸಹ ಒಂದು SITಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ ಅಷ್ಟೇ. ಆದರೆ SIT ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನು ಇವತ್ತು ಸರ್ಕಾರ ಕೊಡಬೇಕಾಗಿದೆ.
ಷಡ್ಯಂತ್ರ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು ಇವತ್ತು. CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರೀತಿಯಾದಂಥ ಆರೋಪ ಬಂದಿದೆ. 28 ಕೊಲೆಗಳ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್ದು. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವುದು 13 ಏನು ಅನೇಕ ಶವಗಳಿದ್ದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯಿತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್. ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ತಿಮ್ಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರಬೇಕು ಈಗ ಅಂತ ಹೇಳಿದ್ರೆ, SIT ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನು ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದು ಕಡೆ ವಿಷಯಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂಥ ವಿಷಯದ ಬಗ್ಗೆ ಇವರು SIT ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ, ಅದರ ಮೇಲೆ ಸಹ ಒಂದು SITಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ ಅಷ್ಟೇ. ಆದರೆ SIT ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನು ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು ಇವತ್ತು. CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರೀತಿಯಾದಂಥ ಆರೋಪ ಬಂದಿದೆ. 28 ಕೊಲೆಗಳ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್ದು. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವುದು 13 ಏನು ಅನೇಕ ಶವಗಳಿದ್ದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯಿತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್. ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ತಿಮ್ಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರಬೇಕು ಈಗ ಅಂತ ಹೇಳಿದ್ರೆ, SIT ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನು ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದು ಕಡೆ ವಿಷಯಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂಥ ವಿಷಯದ ಬಗ್ಗೆ ಇವರು SIT ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ, ಅದರ ಮೇಲೆ ಸಹ ಒಂದು SITಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದರೆ ತನಿಖೆ ಆಗಲಿ ಅಷ್ಟೇ. ಆದರೆ SIT ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನು ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದ್ರ ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು ಇವತ್ತು. CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರೀತಿಯಾದಂಥ ಆರೋಪ ಬಂದಿದೆ. 28 ಕೊಲೆಗಳ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್ದು. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವುದು 13 ಏನು ಅನೇಕ ಶವಗಳಿದ್ದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯಿತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್. ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.